ಹಾಯ್ ಎವ್ರಿವನ್, ಇವತ್ತು ಗುರುವಾರ ಬೆಳಿಗ್ಗೆ ಇವತ್ತು ಬೇಗನೆ ಎದ್ದು ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಬೆಳಿಗ್ಗೆ 7 ಗಂಟೆ ಅಷ್ಟರಲ್ಲೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅಂದರೆ ನಾಳೆ ರಿಲೇಟಿವ್ಸ್ದು ಮದುವೆ ಇದೆ, ಹಾಗಾಗಿ ಇವತ್ತೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಬೆಂಗಳೂರಲ್ಲಿ ಟ್ರಾಫಿಕ್ ಅಂತೂ ಯಾವ ಮೆಟ್ರೋ ಮಾಡಿದ್ರು ಟ್ರಾಫಿಕ್ ಅಂತೂ ಕಡಿಮೆ ಆಗೋದಿಲ್ಲ. ಆದರೂ ಕೂಡ ಇವತ್ತು ಕೂಡ ಟ್ರಾಫಿಕ್ ಇತ್ತು. ಬೆಳಿಗ್ಗೆ 7 ಗಂಟೆ ಅಷ್ಟರಲ್ಲೆಲ್ಲ ಮನೆ ಬಿಟ್ವಿ, 8:30 ಅಷ್ಟರಲ್ಲೆಲ್ಲ ಬೆಂಗಳೂರು ತಲುಪಿದ್ವಿ. ನಮ್ಮ ಕಡೆ ಎಲ್ಲ ಮದುವೆ ಹಿಂದಿನ ದಿನ ವೆಂಕಟೇಶ್ವರಂಗೆ ಶ್ರಾವಣ ಪೂಜೆ ಅಂದರೆ ದಾಸಪ್ಪನ ಪೂಜೆ ಮಾಡ್ತೀವಿ. ಹಾಗೆ ಇವರು ಕೂಡ ಮಾಡ್ತಾಯಿದ್ರು. ಅಂದರೆ ಇವರು ಮದುವೆ ಬಂದು ನಮ್ಮ ಚಿಕ್ಕ ಮಾವನ ಮಗಂದೇನೆ, ಹಾಗಾಗಿ ಇವರು ಕೂಡ ಇದೆ ನಾವು ಯಾವ ರೀತಿ ಮಾಡ್ತೀವಿ ಮದುವೆ ಸಂಪ್ರದಾಯನ ಅದೇ ರೀತಿಯೇ ಮಾಡ್ತಾಯಿದ್ರು. ಬೆಳಿಗ್ಗೆ ಎಲ್ಲ ಶ್ರಾವಣ ಪೂಜೆ ಎಲ್ಲ ಮುಗಿದ ಮೇಲೆ ಮಧ್ಯಾಹ್ನ ಮೇಲೆ ಹಳದಿ ಶಾಸ್ತ್ರ ಹಾಗೆ ನೀರಿಯೋ ಶಾಸ್ತ್ರ ಎಲ್ಲ ಇಟ್ಕೊಂಡಿದ್ರು. 3 ಗಂಟೆವರೆಗೂ ರಾಹುಕಾಲ ಇದ್ದಿದ್ದರಿಂದ 3 ಗಂಟೆ ಮೇಲೆ ಈ ಶಾಸ್ತ್ರಗಳೆಲ್ಲ ಮಾಡಿಕೊಂಡ್ರು. ಅವಿಗೆ ಬಾಳೆಹಣ್ಣು ಅಂದರೆ ಫೇವ್ರೇಟೇ. ಬಾಳೆಹಣ್ಣು ಸಿಪ್ಪೆ ಎಡಿದೇನೆ ಅವಳು ಬಾಳೆಹಣ್ಣನ್ನ ತಿಂತಾಳೆ ಯಾವಾಗಲೂ ಜಾಸ್ತಿ. ನಾವೇನಾದರೂ ಹೇಳಿದ್ರೆ ಮಾತ್ರ ಬಾಳೆಹಣ್ಣು ಸಿಪ್ಪೆನ ಎಡ್ದು ತಿನ್ನೋದು, ಇಲ್ಲಾಂದರೆ ಬಾಳೆಹಣ್ಣು ಡೈರೆಕ್ಟ್ ಸಿಪ್ಪೆ ಸಹಿತ ಹಾಕೋತಾಳೆ. ಅದನ್ನು ನೋಡಿ ಎಲ್ಲ